ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ, ಮಹೇಶ್ ಶೆಟ್ಟಿ, ತಿಮರೋಡಿ ಜೊತೆಗೆ ಪುನೀತ್ ಕೆರಳಿ, ಹೀಗೆ ಅನೇಕ ಹಿಂದೂ ನಾಯಕರು ಸೇರಿದಂತೆ ಅನೇಕರ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇರ್ತಕ್ಕಂಥ ಕ್ರಮಗಳನ್ನು ನೋಡಿದ್ರೆ ಕನಿಷ್ಠ ಇವರೆಲ್ಲರೂ ಕೂಡ ಒಂದಿನವೂ ಕೂಡ ನಿಶ್ಚಿಂತೆಯಿಂದ ಮಲಗಬೇಕು ಅನ್ನೋ ಕನಿಷ್ಠ ಪಕ್ಷದ ಕನಿಕರವೂ ಕೂಡ ಸರ್ಕಾರಕ್ಕೆ ಇದೆಯೋ ಇಲ್ವೋ ಅನ್ನಿಸ್ತಾ ಇದೆ. ಯಾಕೆಂದರೆ ಸೌಜನ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಂಡಿದ್ದಂಥ ಮಹೇಶ್ ಶೆಟ್ಟಿ, ತಿಮರೋಡಿ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇರೋದು. ಒಂದಿನ ಅವ್ರು ತುಮಕೂರಿನ ಕೋರ್ಟ್ಗೆ ಓಡಾಡಬೇಕಾಗುತ್ತೆ, ಇನ್ನೊಂದಿನ ಬೆಂಗಳೂರು, ಹೀಗೆ ಅವ್ರ ಮೇಲೆ ಇರೋ ಕೇಸ್ಗಳಿಂದ ಪ್ರತಿನಿತ್ಯ ಕೋರ್ಟ್ಗೆ ಅಲ್ದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರೋದು. ಮೇಲಿಂದ ಮೇಲೆ ಇದೀಗ ಮತ್ತೆ ಶಾಕ್ ಮೇಲೆ ಶಾಕ್ ಅಂತ ನಾನು ಯಾಕೆ ಹೇಳಿಬಿಟ್ಟೆ ಅಂದರೆ, ಇದೀಗ ಅವ್ರ ಮೇಲೆ 2 FIRಗಳು ಕೂಡ ದಾಖಲಾಗಿರೋದು. ಅದು ಕೂಡ ಯಕ್ಷಗಾನ ಕಲಾವಿದರ ಒಂದು ಅಭಿನಯದ ಆಧಾರದ ಮೇಲೆ. ಇದೇ ಮಹೇಶ್ ಶೆಟ್ಟಿ, ತಿಮರೋಡಿ ಅವರು ಕಲಾವಿದರಿಗೆ ಫೋನ್ ಮಾಡಿ ಒಂದು ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ ಅನ್ನೋ ರೀತಿಯಾಗಿ. ಅದರ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಏನಾಯಿತು, ಮಹೇಶ್ ಶೆಟ್ಟಿ, ತಿಮರೋಡಿ ಅವರು ಮಾತನಾಡಿದ ಸರಿನಾ, ಹಾಗಾದರೆ ಯಾಕೆ, ಯಾವ ಉದ್ದೇಶಕ್ಕೆ ಅವ್ರು ಕರೆ ಮಾಡಿ ಅವರಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದ್ರು ಅನ್ನೋ ರೀತಿಯಾದಂಥ ಒಂದು ಡೀಟೇಲ್. ಎಲ್ಲೋ ಒಂದು ಕಡೆ ಅವ್ರ ಮೇಲೆ FIRಗಳನ್ನು ಹಾಕಿ, ಕೇಸ್ಗಳನ್ನು ಹಾಕಿ ಅವರ ಬಾಯಿಯನ್ನು ಮುಚ್ಚಿಸುವ ಪ್ರಯತ್ನಗಳೇನಾದರೂ ಆಗ್ತಿದೆಯಾ ಅನ್ನೋ ಅನುಮಾನಗಳು ಕೂಡ ಒಂದು ಕಡೆ ಈ ಬೆಳ್ತಂಗಡಿ ಭಾಗದಲ್ಲಿ ಮಹೇಶ್ ಶೆಟ್ಟಿ, ತಿಮರೋಡಿ ಅವರ ಬೆಂಬಲಿಗರಲ್ಲಿ ಮೂಡ್ತಾ ಇರೋದು. ಯಾರಿಗೂ ಕೂಡ ಜಗ್ಗದ ಬಗ್ಗದ ತಿಮರೋಡಿ ಅವರು ತಮ್ಮ ಮೇಲೆ ಎಷ್ಟು ಕೇಸ್ ಬಿದ್ದರೂ ಕೂಡ ಪರವಾಗಿಲ್ಲ, ಯಾವುದಕ್ಕೂ ಕೂಡ ನಾನು ಬಗ್ಗೋದಿಲ್ಲ ಅನ್ನೋ ಹಠಮಾರಿತನವೇ ಅವ್ರ ಮೇಲೆ ಈ ರೀತಿಯಾಗಿ ದುರುದ್ದೇಶಪೂರಿತ ಪಿತೂರಿಯನ್ನು ಕೂಡ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಾದಂಥ ಮಾತುಗಳು ಕೂಡ ಬೆಂಬಲಿಗರಲ್ಲಿ ಕೇಳಿಬರ್ತಾ ಇದೆ. ನೋಡಿ, ಅವ್ರನ್ನ 3ನೇ ಬಾರಿ ಗಡೀಪಾರು ಮಾಡಿ ಪುತ್ತೂರಿನ ಇಷ್ಟೆಲ್ಲ ವರ್ಗೀಸ್ ಅವರು ಕೊಟ್ಟಂಥ ಆದೇಶ. ಕಾನೂನೇ 2 ಬಾರಿ ನೀವು ಇನ್ನೊಂದು ಸರಿ ಇದನ್ನು ಮರುಪರಿಶೀಲನೆ ಮಾಡಿ, ನೀವು ಮಾಡಿರ್ತಕ್ಕಂಥ ಆರೋಪಗಳು ಸರಿ ಇದೆಯಾ, ಎಲ್ಲೋ ಒಂದು ರೀತಿಯಾಗಿ ಇದು ದುರುದ್ದೇಶಪೂರಿತವಾಗಿ ಮಾಡಿರ್ತಕ್ಕಂಥದ್ದು ಅನ್ನೋ ರೀತಿಯಾಗಿ ಕಿವಿ ಮಾತನ್ನು ಹೇಳಿದ್ರು ಕೂಡ, ಪರೋಕ್ಷವಾಗಿ ಇದನ್ನು ನೀವು ಇನ್ನೊಂದು ರೀತಿಯಾಗಿ ಮರುಪರಿಶೀಲನೆ ಮಾಡಿ ಅಂತ 2 ಬಾರಿ ಹೇಳಿದ್ರು ಕೂಡ ಪದೇ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಮತ್ತೆ ಗಡೀಪಾರು ಆದೇಶವನ್ನು ಹೊರಡಿಸೋದು, ಇವರು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೋದು, ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಯಾವ ಮಟ್ಟಿಗಿನ ದಾಳಿ ನಡೀತಾ ಇದೆ ಅನ್ನೋದನ್ನು ಕೂಡ ಬಹಳ ಜನರು ಕೂಡ ಗಮನಿಸ್ತಾ ಇದ್ದಾರೆ. ಇಲ್ಲಿ ಯಾರ ಪರವಾಗಿಯೂ ಅಲ್ಲ, ಏನೂ ಅಲ್ಲ. ಇಲ್ಲಿ ಯಕ್ಷಗಾನ ಕಲಾವಿದರಿಗೆ ಮಹೇಶ್ ಶೆಟ್ಟಿ, ತಿಮರೋಡಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಹೇಳ್ತಾ ಹೋಗ್ತೇನೆ. ನೋಡಿ, ಮತ್ತೊಂದು FIR ದಾಖಲಾಗಿರೋದು ಅವ್ರ ಮೇಲೆ 2 ಕೇಸ್ಗಳು ಅಂತ ಹೇಳಿದೆ. ಸಾಮಾಜಿಕ ಹೋರಾಟಗಾರ ಮಹೇಶ್ ಶೆಟ್ಟಿ, ತಿಮರೋಡಿ ವಿರುದ್ಧ ಯಕ್ಷಗಾನ ಕಲಾವಿದರೊಬ್ಬರ ತಾಯಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಆರೋಪದ ಮೇಲೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ದಾಖಲಾಗುತ್ತೆ. ಅಂದರೆ ವೈರಲ್ ಆದಂತಹ ಆಡಿಯೋ ಸಂಭಾಷಣೆಯನ್ನು ಆಧರಿಸಿ 73 ವರ್ಷದ ಈ ವೃದ್ಧೆ ದೂರನ್ನು ಕೊಡ್ತಾರೆ. ಈ ಬೆಳವಣಿಗೆಯಿಂದಾಗಿ ತಿಮರೋಡಿ ಅವರಿಗೆ ಈಗ ಮತ್ತೊಂದು ಸುತ್ತಿನ ಕಾನೂನು ಸಂಕಷ್ಟ ಎದುರಾಗಿರೋದು. ಯಾರಾಗಾದರೆ ಈ ವೃದ್ಧೆ ಅಂದರೆ ಬಂಟ್ವಾಳ ನಿವಾಸಿ 73 ವರ್ಷದ ವೃದ್ಧೆ ಲೀಲಾವತಿ ಅನ್ನೋರು ಕೊಟ್ಟಂಥ ದೂರಿನ ಮೇರೆಗೆ FIRನ ಹಾಕಲಾಗಿರೋದು. ಲೀಲಾವತಿಯವರು ಯಕ್ಷಗಾನ ಕಲಾವಿದ ದಿನೇಶ್ ಶೆಟ್ಟಿಗಾರ್ ಅವರ ತಾಯಿ. ಇತ್ತೀಚೆಗೆ ಇದೇ ಕಲಾವಿದರೆಲ್ಲರೂ ಕೂಡ ಸೇರಿಕೊಂಡು ಒಂದು ಯಕ್ಷಗಾನವನ್ನು ಅಭಿನಯ ಮಾಡಿದರು. ಆ ವಿಷಯದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಒಂದು ಪದವನ್ನು ಬಳಕೆ ಮಾಡ್ತಾರೆ, ಅದು ಹಾಸ್ಯಾಸ್ಪದವಾದಂಥ ಬಳಕೆ. ಅಂದರೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ತುಂಬ ಇತ್ತೀಚೆಗೆ ವೈರಲ್ ಆಗಿದ್ದು, ಅದನ್ನು ಮಾಧ್ಯಮಗಳು ಉದ್ದೇಶಪೂರಿತವಾಗಿ ಬಳಕೆ ಮಾಡಿದ್ವಾ ಅಥವಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಒಂದು ಧರ್ಮಸ್ಥಳದ ಈ ಬೂಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಈ ಬೂಡೆಗಳನ್ನು ಹುಡುಕುವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಟೀಮನ್ನು, ಬೂಡೆ ಗ್ಯಾಂಗ್ ಅನ್ನೋ ಹಣೆಪಟ್ಟಿಯನ್ನು ಕಟ್ಟುವ ಕೆಲಸಗಳನ್ನು ಭಾಳಷ್ಟು ಜನರು ಉದ್ದೇಶಪೂರಿತವಾಗಿ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಇದೇ ಬೂಡೆ ಗ್ಯಾಂಗ್ ಅನ್ನೋ ಪದವನ್ನು ಇಟ್ಟುಕೊಂಡು ಯಕ್ಷಗಾನ ಕಲಾವಿದರು ಅಭಿನಯ ಮಾಡಬೇಕಾದ್ರೆ ಹಾಸ್ಯಾಸ್ಪದವಾಗಿ ಬಳಕೆ ಮಾಡ್ತಾರೆ. ಈ ಉದ್ದೇಶಕ್ಕೋಸ್ಕರವಾಗಿಯೇ ಈ ಲೀಲಾವತಿ ಅಂದರೆ ಈ ಯಕ್ಷಗಾನ ಕಲಾವಿದ ದಿನೇಶ್ ಶೆಟ್ಟಿಗಾರ್ ಅವರ ತಾಯಿಗೆ ಇತ್ತೀಚೆಗೆ ಮಹೇಶ್ ಶೆಟ್ಟಿ, ತಿಮರೋಡಿ ಅವರು ಮತ್ತೊಬ್ಬ ಯಕ್ಷಗಾನ ಕಲಾವಿದ ಪ್ರಜ್ವಲ್ ಅನ್ನೋರಿಗೆ ಕರೆ ಮಾಡಿ ಇವರ ಹೆಸರನ್ನು ತೆಗೆದುಕೊಂಡು ಕೆಟ್ಟದಾಗಿ ಮಾತನಾಡಿದರು ಅಂತ. ಈಗಾಗಲೇ ಆ ಆಡಿಯೋ ತುಣುಕು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಸಂಭಾಷಣೆಯ ವೇಳೆ ತಿಮರೋಡಿ ಅವರು ದಿನೇಶ್ ಶೆಟ್ಟಿಗಾರ್ ಮತ್ತು ಅವರ ತಾಯಿ ಲೀಲಾವತಿ ಅವರ ಬಗ್ಗೆ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ತೇಜೋವಧೆ ಮಾಡ್ತಾರಂತೆ. ಇದು ಕೊಟ್ಟಿರ್ತಕ್ಕಂಥ ದೂರಿನಲ್ಲಿರೋದು. ನೋಡಿ, ತಿಮರೋಡಿ ಅವರು ಪ್ರಜ್ವಲ್ ಅವರೊಂದಿಗೆ ಮಾತನಾಡೋ ವೇಳೆಯಲ್ಲಿ ಕಲಾವಿದರ ಕುಟುಂಬದ ವಿರುದ್ಧವಾಗಿ ಹರಿಹಾಯ್ತಾರೆ. ಈ ಫೋನ್ ಕರೆ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದಾಗ ಯಕ್ಷಗಾನ ಅಭಿಮಾನಿಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣ ಆಗುತ್ತಂತೆ. ಒಬ್ಬ ಹಿರಿಯ ಮಹಿಳೆಯ ಬಗ್ಗೆ ಈ ರೀತಿ ಅವಮಾನಕಾರಿಯಾಗಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಆಕ್ರೋಶಗೊಂಡ ಬೆನ್ನಲ್ಲೇ ಲೀಲಾವತಿಯವರು ನೇರವಾಗಿ ಪುತ್ತೂರಿನ ಮಹಿಳಾ ಪೊಲೀಸ್ ಠಾಣೆ ಮೆಟ್ಲೇರಿ ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ. ಪುತ್ತೂರು ಮಹಿಳಾ ಪೊಲೀಸ್ ಠಾಣೆ ಏನು ಮಾಡುತ್ತೆ,
ಈ ದೂರನ್ನು ಗಂಭೀರವಾಗಿ ಪರಿಗಣಿಸುತ್ತೆ. ಭಾರತೀಯ ನ್ಯಾಯ ಸಂಹಿತೆ BNSS ಆ್ಯಕ್ಟ್ ಪ್ರಕಾರ ಸೆಕ್ಷನ್ 196, 352, 351(2), ಸೆಕ್ಷನ್ 79 ಒಟ್ಟು 4 FIRನ ಹಾಕಿರೋದು. ಒಂದು ಫೋನ್ ಮಾಡಿ ಈ ರೀತಿಯಾಗಿ ಬೈದ ಉದ್ದೇಶಕ್ಕೋಸ್ಕರವಾಗಿಯೇ ಜನ್ಮಸ್ಥಳದ ಆಧಾರದ ಮೇಲೆ ದ್ವೇಷ ಪ್ರಚೋದನೆ ಮಾಡಿರೋದು, ಶಾಂತಿ ಭಂಗ ತರೋ ಉದ್ದೇಶದ ಮೇಲೆ ಅವಮಾನ ಮಾಡಿರೋದು, ಅಪರಾಧಿಕವಾಗಿ ಬೆದರಿಕೆ ಹಾಕಿರೋದು, ಮಹಿಳೆಯ ಘನತೆಗೆ ಧಕ್ಕೆ ತರೋ ಪದಗಳ ಬಳಕೆ ಮಾಡಿರೋದು, ಟೋಟಲ್ 4 ಸೆಕ್ಷನ್ಗಳನ್ನು ಹಾಕಿರೋದು. ಸರಣಿ FIR. ಯಾಕೆ ಸರಣಿ FIR ಅಂತ ಹೇಳ್ತೀನಿ ಅಂದರೆ, ಕೇವಲ ಪುತ್ತೂರಿನ ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಮಾತ್ರ ಕೇಸ್ ಹಾಕಿಲ್ಲ. ಮಹಿಳಾ ಠಾಣೆ ಮಾತ್ರವಲ್ಲದೆ ಪುತ್ತೂರಿನ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧವಾಗಿ ಒಂದು ಕೇಸ್ ದಾಖಲಾಗಿದೆ. ಅಂದರೆ ಇದು ಕೊಟ್ಟಿರೋದು ಯಾರು ಅಂದರೆ ಯಕ್ಷಗಾನ ಕಲಾವಿದ ಸುಂದರ್ ರೈ ಮಂದಾರ ಅವರು ಕೊಟ್ಟಂಥ ದೂರಿನ ಅನ್ವಯ ಅಲ್ಲಿಯೂ ಕೂಡ FIR ದಾಖಲಾಗಿದೆ. ಒಟ್ಟಾರೆಯಾಗಿ ಮಹೇಶ್ ಶೆಟ್ಟಿ ಅವರ ವಿರುದ್ಧವಾಗಿ ನೀವೇನಾದರೂ ಕೇಸ್ ಹಾಕಬೇಕು ಅಂದರೆ ನೇರವಾಗಿ ಪುತ್ತೂರಿನ ಪೊಲೀಸ್ ಸ್ಟೇಷನ್ಗೆ ಹೋದರೆ ಒಳ್ಳೆಯದು ಅಂತ ಅನಿಸುತ್ತೆ ಅಂತ ಅಲ್ಲಿನ ಸ್ಥಳೀಯರೇ ಮಾತನಾಡ್ಕೊಳ್ತಾ ಇರೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ 3ನೇ ಬಾರಿಗೆ ಗಡೀಪಾರು ಆದೇಶವನ್ನು ಕೊಟ್ಟಂಥ ಪುತ್ತೂರಿನ AC ಅಸಿಸ್ಟೆಂಟ್ ಕಮಿಷನರ್ ಇದೇ ಸ್ಟೆಲ್ಲಾ ವರ್ಗೀಸ್ ಅವರು ಏಪ್ರಿಲ್ 16ರವರೆಗೆ ಇದನ್ನು ಅನುಷ್ಠಾನ ಮಾಡಬೇಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಮತ್ತು ಪುತ್ತೂರಿನ ಉಪವಿಭಾಗಾಧಿಕಾರಿಗಳಿಗೆ ನಿರ್ದೇಶನವನ್ನು ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೂಡ ಕೊಟ್ಟಿತ್ತು. ಯಾಕೆ ಅಂದರೆ ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಪರ ವಕೀಲರು ಆ ರೀತಿಯಾಗಿ ವಾದ ಮಾಡಿದ್ರು. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬೆಳ್ತಂಗಡಿಯ ವಿದ್ಯಾರ್ಥಿನಿ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೋರಾಟ ನಡೆಸ್ತಾ ಇದ್ದಂಥ ವಿಚಾರದಲ್ಲಿ ಅನೇಕ ಬಾರಿ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತಂದಿದ್ದಾರೆ. ಅವರ ವಿರುದ್ಧವಾಗಿ ಅನೇಕ ಆರೋಪಗಳಿದ್ದಾವೆ. ಸ್ಥಳೀಯ ಮಟ್ಟದಲ್ಲಿ ಅವ್ರ ವಿರುದ್ಧವಾಗಿ ಏನಾದರೂ ನಾವು ಸಾಕ್ಷ್ಯ ನುಡಿತೀವಿ ಅಂದರೆ ಅವ್ರ ವಿರುದ್ಧವಾಗಿ ಇವರು ಬೆದರಿಸ್ತಾರೆ, ಮನೆ ಕರೆಸು ಹೊಡಿತಾರೆ. ಇನ್ನು ಅಲ್ಲೇನಾದರೂ ಗೋ ಸಾಗಾಣಿಕೆ ಮಾಡ್ತಿದ್ದಾರೆ ಅಂದರೆ ಅವರು ವಿತ್ ಲೀಗಲಿ ಗೋ ಸಾಗಾಣಿಕೆ ಮಾಡ್ತಾ ಇದ್ದರೂ ಕೂಡ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂಥೇಳಿ ಹಿಂದೂ ಕಾರ್ಯಕರ್ತರು ಅನ್ನೋ ರೀತಿಯಾಗಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅನೇಕ ಮುಸಲ್ಮಾನರನ್ನ ಜೊತೆಗೆ ಅಲ್ಲಿ ಆಟೋಗಳಲ್ಲಿ ಹೋಗ್ತಾ ಇರೋರನ್ನ ಕರೆಸಿ ನಿಲ್ಲಿಸಿ ಹೊಡೆದು ಬೆದರಿಸಿ ಮಾಡ್ತಾರೆ. ಒಂದು ರೀತಿಯಾಗಿ ರೌಡಿ ಶೀಟರ್ ಅನ್ನೋ ರೀತಿಯಾಗಿ ಅನೇಕ ಕೇಸ್ಗಳನ್ನು ಉಲ್ಲೇಖ ಮಾಡಿ ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಅವರು ಇವ್ರನ್ನ ಗಡೀಪಾರು ಮಾಡಬೇಕು ಅನ್ನೋ ರೀತಿಯಾಗಿ ರೌಡಿ ಶೀಟರ್ನ ಹಾಕಿ 3ನೇ ಬಾರಿಗೂ ಕೂಡ ಗಡೀಪಾರು ಆದೇಶವನ್ನು ಮಾಡಿದ್ದು. ಅಂದರೆ ಮೊದಲ ಬಾರಿಗೆ ಮಾಡಿದ್ರು, ಅದಕ್ಕೆ ಅಪೀಲ್ ಹೋದರು ಇವರು, ಮೇಲ್ಮನವಿ ಕೂಡ ಹೋದರು, ಇದನ್ನು ಪರಾಮರ್ಶೆ ಮಾಡಬೇಕು, ಪರಿಶೀಲನೆ ಮಾಡಬೇಕು, ಇದರಲ್ಲಿ ಭಾಳಷ್ಟು ಲೋಪದೋಷಗಳಿದೆ ಅಂತ ಹೇಳಿ ಕೋರ್ಟ್ ಕೂಡ ಖುದ್ದಾಗ ಆದೇಶವನ್ನು ಕೊಡ್ತು. ಆದರೂ ಪಟ್ಟು ಹಿಡಿದಿರ್ತಕ್ಕಂಥ ಪುತ್ತೂರಿನ AC ಅವರು ಮತ್ತು 3ನೇ ಬಾರಿಗೂ ಕೂಡ ಅದರ ಆದೇಶವನ್ನು ಹೊರಡಿಸ್ತಾ ಇದ್ದಾರೆ. ಆದೇಶವನ್ನು ಹೊರಡಿಸಿ ಇವತ್ತು ಅದರ ಅರ್ಜಿ ವಿಚಾರಣೆ ಅಂದರೆ ಏಪ್ರಿಲ್ 24 ಮತ್ತು 27ಕ್ಕೆ ಮುಂದೂಡಿ ಅಲ್ಲಿವರೆಗೂ ಗಡೀಪಾರ ಆದೇಶವನ್ನು ಜಾರಿ ಮಾಡಬೇಡಿ, ತಾತ್ಕಾಲಿಕ ತಡೆ ನೀಡಿ ಅಂತ ಮಧ್ಯಂತರ ಆದೇಶವನ್ನು ಮುಂದುವರಿಸಬೇಕು ಅಂತ ಇದೇ ಅರ್ಜಿದಾರ ಪರ ವಕೀಲರು ವಾದ ಮಾಡಿದರು. ಅದಾದ ಮೇಲೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ನೋಡಿ, ಇದು 3ನೇ ಸುತ್ತಿನ ವ್ಯಾಜ್ಯ. ಇದು ಪದೇ ಇದೇ ರೀತಿಯಾಗಿ 3ನೇ ಬಾರಿಗೆ ಆದೇಶ ಕೊಡ್ತಾ ಇದ್ದೀವಿ. ಪ್ರಕರಣ ಸಂಬಂಧ ನೀವು ಮೇಲ್ಮನವಿ ಪ್ರಾಧಿಕಾರದಲ್ಲಿ ಪರಿಹಾರ ಕಂಡುಕೊಳ್ಳಿ. ನಿಮಗೆ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಇದಕ್ಕೆ ನೀವು ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಪದೇ ಯಾಕೆ ಈ ರೀತಿಯಾಗಿ ಅದಕ್ಕೆ ತಾತ್ಕಾಲಿಕ ಮಧ್ಯಂತರ ಆದೇಶವನ್ನು ಕೊಡೋದಕ್ಕೆ ತಡೆ ಹಿಡಿತೀರಿ? ಅರ್ಜಿದಾರರು ರೌಡಿ ಶೀಟರ್ ಆಗಿದ್ದಾರೆ. 26 ಕೇಸ್ ಇದಾವೆ ಅವ್ರ ಮೇಲೆ. ಗಡೀಪಾರು ವಿಚಾರವಾಗಿ ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿ ಆದೇಶವನ್ನು ಕೂಡ ಕೊಟ್ಟಿದೆ ಅನ್ನೋ ರೀತಿಯಾಗಿ ಅವರು ಕೂಡ ಮಾತನಾಡಿದ್ರು, ಅವರು ಕೂಡ ವಾದ ಮಾಡಿದ್ರು. ಬಟ್ ಒಂದು ಕಡೆ ಪೀಠ ಏನು ಹೇಳುತ್ತೆ, ಅರ್ಜಿದಾರ ವಿರುದ್ಧ ಗಡೀಪಾರು ಆದೇಶ ಅನುಷ್ಠಾನಕ್ಕೆ ತಾತ್ಕಾಲಿಕ ತಡೆ ನೀಡಿ ಮಧ್ಯಂತರ ಆದೇಶ ಮಾಡುತ್ತೆ. ಈ ಆದೇಶವನ್ನು ಸುಮ್ಮನೆ ಮುಂದುವರ್ಸೋಕ್ಕಾಗೋದಿಲ್ಲ, ನೀವು ತುಂಬ ಪ್ರಿಪೇರ್ಡ್ ಆಗಿ ಬನ್ನಿ. ನಾವು 27ಕ್ಕೆ ಮುಂದೂಡಬೇಕು ಅನ್ನೋದಾದರೆ ಮಧ್ಯಂತರ ಆದೇಶವನ್ನು ತೆರವುಗೊಳಿಸಬೇಕಾಗತ್ತೆ ಅಂತೇಳಿ ಅದು ಕೂಡ ಕಟುವಾಗಿ ಹೇಳುತ್ತೆ. ಏಪ್ರಿಲ್ 16ಕ್ಕೆ ಈ ಅರ್ಜಿಯ ವಿಚಾರಣೆಯನ್ನು ಅಂದರೆ ಗಡೀಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯ ವಿಚಾರಣೆಯನ್ನು ಏಪ್ರಿಲ್ 16 ಅಂದರೆ ಏಪ್ರಿಲ್ 16 ಮತ್ತು 17 ಇವತ್ತು ಆ್ಯಕ್ಚುಲಾಗಿ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಏಪ್ರಿಲ್ 17ಕ್ಕೆ ಏನಾಯಿತು ಅನ್ನೋ ಅಪ್ಡೇಟ್ಸ್ ಬರಬೇಕಾಗಿದೆ. ಗಡೀಪಾರು ವಿಷಯಕ್ಕೆ ಸಂಬಂಧಪಟ್ಟ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು, ವಾದ ವಿವಾದಗಳು ಏನಾಯಿತು, ಅವರು ಕೂಡ ಅರ್ಜಿದಾರ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ. ಏನಾಗಬಹುದು, ರಾಯಚೂರು ಜಿಲ್ಲೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡೀಪಾರು ಆಗುತ್ತಾ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇದು ಸದ್ಯದ ಅಪ್ಡೇಟ್ಸ್. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧವಾಗಿ ಕೇಳಿಬರ್ತಾ ಇರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳು ಈಗ ಯಕ್ಷಗಾನ ಕಲಾವಿದರವರೆಗೂ ಕೂಡ ಹೋಗಿದೆ. ಅವರ ಉದ್ದೇಶಗಳು ಏನಿದೆಯೋ ಗೊತ್ತಿಲ್ಲ. ಯಾಕೆಂದರೆ ಇತ್ತೀಚೆಗೆ ನಿಮಗಿದೇ ಧರ್ಮಸ್ಥಳ ಸುತ್ತಮುತ್ತ ಭಾಗದಲ್ಲಿ ಈ ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಅನ್ನೋ ವ್ಯಕ್ತಿ ಬಂದಿದ್ದು, ಅವನು ಮಾಡಿದಂಥ ಆರೋಪಗಳು ಹುಡುಕಾಟ ಎಲ್ಲೂ ಕೂಡ ಸಿಗಲೇ ಇಲ್ಲ ಅನ್ನೋ ಆರೋಪಗಳು ಕೇಳಿಬಂದಿದ್ದು, ಬುಡೆ ಗ್ಯಾಂಗ್ ಅನ್ನೋ ಹಣೆಪಟ್ಟಿಯನ್ನು ಒಂದು ಟೀಮ್ ಕಟ್ಟಲಾಗಿದ್ದು, ಅವೆಲ್ಲವೂ ಕೂಡ ಮಾಧ್ಯಮಗಳು ಕೂಡ ಆ ಪದವನ್ನು ತುಂಬ ಸುಲಭವಾಗಿ ಬಳಕೆ ಮಾಡಿದ್ದು. ಈಗ
ಇದೇ ಪುತ್ತೂರು, ಧರ್ಮಸ್ಥಳ ಸುತ್ತಮುತ್ತಲ ಭಾಗದಲ್ಲಿ ತುಂಬ ಪ್ರಖ್ಯಾತಿಯಾಗಿರ್ತಕ್ಕಂಥ ಯಕ್ಷಗಾನ ಅನ್ನೋ ಕಲೆಯಲ್ಲೂ ಕೂಡ ಈ ಬೂಡೆ ಗ್ಯಾಂಗ್ ಅನ್ನೋ ಪದವನ್ನು ಬಳಕೆ ಮಾಡಿ ಒಂದು ಬಣವನ್ನು ಉದ್ದೇಶಪೂರಿತವಾಗಿ ಟೀಕೆ ಮಾಡಲಾಗ್ತಾ ಇದೆಯಾ ಅನ್ನೋ ಆರೋಪದ ಮೇರೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೂ ಕೂಡ ಅದು ತುಂಬ ಹರ್ಟ್ ಆಗಿರ್ಬೋದು. ಆ ಉದ್ದೇಶವಾಗಿ ಅವ್ರಿಗೂ ಕೂಡ ತಿಳಿ ಹೇಳೋ ಪ್ರಯತ್ನವೋ ಅಥವಾ ಕೆಟ್ಟದಾಗಿ ಮಾತನಾಡಿರೋದು ತಪ್ಪಿದ್ರೆ ಖಂಡಿತವಾಗೂ ಕಾನೂನಾತ್ಮಕವಾಗಿ ಅದೇನು ಕ್ರಮ ತೆಗೆದುಕೊಳ್ಳಬಹುದು. ಆದರೆ ಉದ್ದೇಶಪೂರಿತವಾಗಿ ಅವರು ಈ ರೀತಿಯಾಗಿ ಮನಸ್ಸು ನೋಯಿಸುವ ಕೆಲಸವನ್ನು ಮಾಡಿದ್ರೆ ಅವರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಇದನ್ನು ಕಾನೂನಲ್ಲಿ ಇದನ್ನು ಕೂಡ ಸೂಕ್ಷ್ಮ ಸಂವೇದಿಯಾಗೂ ಕೂಡ ಇದನ್ನು ಪರಿಗಣಿಸಬೇಕಾಗತ್ತೆ ಅನ್ನೋ ನನ್ನ ವಾದ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಹಾರುಂಡಿ, ಧನ್ಯವಾದ.